ಈ ಒಂದು ಸಿನಿಮಾ ಫ್ಯಾಮಿಲಿಗೆ ಬೇಕಿತ್ತ? ಈ ಒಂದು ಸಿನಿಮಾನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದಾ? ಈ ಒಂದು ಸಿನಿಮಾನ ಮಕ್ಕಳ ಜೊತೆ ಕುತ್ಕೊಂಡು ನೋಡ್ಬೋದಾ? ಈ ಒಂದು ಸಿನಿಮಾನ ಎಲ್ಲರೂ ಕುತ್ಕೊಂಡು ನೋಡ್ಬೋದಾ? ಎಲ್ಲರೂ ಕುತ್ಕೊಂಡು ನೋಡ್ಬೋದಾ ಅನ್ನೋ ಒಂದು ಕ್ವಶನ್ಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಅನ್ನೋದು ನನ್ನ ಒಂದು ಮಾತು. ಸೊ ಪ್ರತಿಯೊಬ್ಬ ಫ್ಯಾನ್ಸ್, ಪ್ರತಿಯೊಬ್ಬ ವೀವರ್ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಫುಲ್ ಆಗಿ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಸಿನಿಮಾದಲ್ಲಿ ನಾವೆಲ್ಲ ಮೊದಲೇ ನೋಡಿದಾಗೆ ಟ್ರೈಲರ್ ಗುರು, ಟ್ರೈಲರ್, ಟೀಸರ್ ಗುರು, ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲೂ ಕಂಟೆಂಟ್ನ ಅಥವಾ ಕ್ಲಿಪ್ಗಳನ್ನ ನಾವು ನೋಡಿದಂತ ರೀತಿಯಲ್ಲಿ ಸಿನಿಮಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದಾ ಅನ್ನೋದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾನೊಂದು ರೀಲ್ ಹಾಕಿದ್ದೆ, ಅಂದ್ರೆ ಈ ರೀಲ್ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದ್ರಲ್ಲಿ ತುಂಬಾ ಕಮೆಂಟ್ ಇತ್ತು, ಇಲ್ಲ ನೋಡಕ್ ಆಗಲ್ಲ ಹಾಗೆ ಹೀಗೆ ಅಂತ. ಅದ್ರಲ್ಲೂ ಒಂದು ಕಮೆಂಟ್ ಇತ್ತು, ದಂಡು ಪಾಳ್ಯ ನೋಡಿದ್ರ ಅಂತ ಹೇಳಿದ್ರೆ ಇದು ನೋಡಕ್ ಆಗಲ್ವಾ ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸದನ್ನು ಟ್ರೈ ಮಾಡ್ಬೇಕು. ಇವಾಗ ನೋಡಿ ಪರಾಗ್ ಬರ್ತಾ ಇದೆ, ಕರಾವಳಿ ಬರ್ತಾ ಇದೆ, ಹಾಗೆ ಕೇಡಿ ಬಂದಿತ್ತು, ಸೂಫ್ರಮ್ ಸೋ ಬಂದಿತ್ತು, ಮದ ಪ್ರಾಮಿಸ್ ಎಲ್ಲ ಬಂದಿದೆ. ಈಗೆಲ್ಲ ಕಂಟೆಂಟ್ಗಳನ್ನ ನಾವೆಲ್ಲರೂ ಕೂಡ ನೋಡಿದೀವಿ, ಖುಷಿ ಪಟ್ಟಿದೀವಿ ಕೂಡ. ಹಾಗೆ ಟಾಕ್ಸಿಕ್ ಬರ್ತಾ ಇದೆ. ಈ ಒಂದು ಟಾಕ್ಸಿಕ್ ನ ಯಾವ ಲೆವೆಲ್ಗೆ ನಾವು ನೋಡ್ತೀವಿ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡಕ್ಕಾಗಲ್ಲ. ಅಷ್ಟು ಲೆವೆಲ್ಗೆ ನೀವು ನೋಡ್ತೀರಾ. ಅದರಲ್ಲೂ IMDb ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ 52% ಅಲ್ಲಿ ಈ ಸಿನಿಮಾ ವಿನ್ ಆಗ್ತಾ ಇದೆ ಅಂತ ಹೇಳಿದ್ರೆ ವಾವ್. ಇನ್ನು ಜನಗಳ ಬಗ್ಗೆ ಕೇಳ್ಬೇಕಾ? ವರ್ಲ್ಡ್ ವೈಡ್ ಅಲ್ಲಿ ವೇಟ್ ಮಾಡ್ತಾ ಇದಾರೆ ಗುರು. ಈ ಒಂದು ಕಾಂಟ್ರವರ್ಸಿ ಏನಪ್ಪಾ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಜಸ್ಟ್ ಇಷ್ಟೇ, ಇಂಥ ಒಂದು ಕಂಟೆಂಟ್ ಇರುವಂತ ಸಿನಿಮಾ ನಿಜವಾಗ್ಲೂ ಬೇಕಾ ಅಂತ. ಬೇಕು. ಬೇರೆಯವ್ರು ಮಾಡಿದ್ರೆ ಅದು ಸಿನಿಮಾ, ನಮ್ಮವ್ರು ಮಾಡಿದ್ರೆ ಅದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಕ್ಕಾಗಲ್ಲ. ಅದು ಹಾಗೆ ಹೀಗೆ ಅಂತ. ಸಿನಿಮಾ ನೋಡೋಣ, ಸಿನಿಮಾ ನೋಡಿ ಮಾತಾಡೋಣ. ಇದು ನನ್ನ ಅಹಂಯಿಂದ ಹೇಳ್ತಾ ಇಲ್ಲ, ಸಿನಿಮಾದ ಒಂದು ಪ್ರಿಯವಾಗಿ ಹೇಳ್ತಾ ಇದ್ದೀನಿ. ಜಸ್ಟ್ ಸಿನಿಮಾ ನೋಡೋಣ, ಸಿನಿಮಾ ಹೇಗಿದೆ, ಸಿನಿಮಾ ಹೇಗಿಲ್ಲ ಅನ್ನೋದನ್ನ ಮತ್ತೆ ಮಾತಾಡೋಣ. ಕಂಟೆಂಟ್ ಜಸ್ಟ್ ಇಷ್ಟಿಷ್ಟೇ ಕ್ಲಿಪ್ಗಳನ್ನ ನೋಡ್ಬಿಟ್ಟು ಸಿನಿಮಾನ ಜಡ್ಜ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಈ ಒಂದು ಸಿನಿಮಾ ಇವಾಗ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಅನ್ನೋದೊಂದು ಮಾತು ತುಂಬಾ ಕಡೆ ವೈರಲ್ ಆಗ್ತಾ ಇದೆ. ಪೋಸ್ಟ್ಪೋನ್ ಆಗಲ್ಲ ಗುರು, ಆಗಲ್ಲ. ಬಿಕಾಸ್ ಆಫ್ ಎಷ್ಟೋ ಫ್ಯಾನ್ಸ್ಗಳಾಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಕಟ್ಔಟ್ನ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟೋ ಥಿಯೇಟರ್ಗಳಲ್ಲಿ ಆಲ್ಮೋಸ್ಟ್ ಆಗ್ಲೇ ಆ ಒಂದು ಸ್ಕ್ರೀನ್ ಬಿದ್ದಾಗಿದೆ. ನಾವು ಬರ್ತಾ ಇದೀವಿ ಸಿನಿಮಾ ನೋಡ್ಲಿಕ್ಕೆ ಅಂತ ಅಂದ್ರೆ ನಾವು ಪ್ರೇಕ್ಷಕರು. ಸೊ ಇನ್ನು ಇಷ್ಟೆಲ್ಲ ಆಗ್ಬೇಕಾದ್ರೆ ಇನ್ನೂ ಪೋಸ್ಟ್ಪೋನ್ ಆಗುತ್ತೆ ಅಂತ ನೀವು ನಂಬಿದ್ರೆ ಅದು ಸುಳ್ಳು. ಅಕಸ್ಮಾತ್ ಪೋಸ್ಟ್ಪೋನ್ ಆದ್ರೆ ಸಿನಿಮಾದ ಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಅದರಲ್ಲೂ ಯಶ್ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ, ಅದಂತೂ ಸತ್ಯ. ಬಟ್ ನನ್ನ ಪ್ರಕಾರ 100% ಪೋಸ್ಟ್ಪೋನ್ ಆಗಲ್ಲ. ಸಿನಿಮಾ ಬಂದೇ ಬರುತ್ತೆ. ಕೆಲವೊಂದು ಕಂಟ್ರಿಯಲ್ಲಿ ವಾರ ಆಗ್ತಿದ್ರು ಕೂಡ ಅಲ್ಲಿ ಪೋಸ್ಟ್ಪೋನ್ ಮಾಡ್ಬೋದೇನೋ ಮೇ ಬಿ. ಬಟ್ ಈ ಸಲ ಖಂಡಿತವಾಗಿ ಸಹ ಸಿನಿಮಾ ಬಂದೇ ಬರುತ್ತೆ, 100% ಶೋ. ಅದರಲ್ಲೂ ಈ ಒಂದು ಸಿನಿಮಾದ ಟ್ರೈಲರ್ ಆಗಿರ್ಬೋದು, ಮತ್ತೆ ಕೆಲವೊಂದು ಅಪ್ಡೇಟ್ಗಳ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾದಲ್ಲಿ ಟ್ರೈಲರ್ ಫಸ್ಟಿಗೆ ಕಾಮಿಕ್ ಅಲ್ಲಿ ಬರ್ತದೆ, ನೆಕ್ಸ್ಟ್ ಸೆಕೆಂಡಿಗೆ ನಮಗೆ ಬರ್ತದೆ ಅನ್ನೋಂತ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಸಿಕ್ಕಿದ ತಕ್ಷಣ ನಮ್ಗೆ ಸಿಗುತ್ತೆ ಅನ್ನೋದು ಸುಳ್ಳು, ಸಿಗಲ್ಲ. ಅದು ಯಾವುದೇ ಕಾರಣಕ್ಕೂ ಸಿಗಲ್ಲ. ನಮ್ಗೆ ಸಿಗೋದು 24. ಸೊ ಆ ಈ 24ಗೆ ನಾವು ಟ್ರೈಲರ್ ನೋಡ್ತೀವಿ, ಹೇಗಿದೆ ಅಂತ ರಿವ್ಯೂ ಕೂಡ ಮಾಡ್ತೀವಿ, ನೀವು ಕೂಡ ಹೇಳ್ತೀರಾ. ಹಾಗೆ ಸಾಂಗ್ ಬಗ್ಗೆ ಅಥವಾ ಒಂದು ಪೋಸ್ಟರ್ ಬಗ್ಗೆ ಮಾತಾಡೋದಾದ್ರೆ, ನೆಕ್ಸ್ಟ್ ಇನ್ನೊಂದು 2 ಡೇಸ್ ಬಿಟ್ಟು ಅಂದ್ರೆ 16ಕ್ಕೆ ಮೇ ಬಿ ಅನ್ಸುತ್ತೆ ಒಂದು ಸಾಂಗ್ ಬರ್ಬೋದು, ಇಲ್ಲ ಯಾವುದೋ ಒಂದು ಪೋಸ್ಟರ್ ಬರ್ಬೋದೇನೋ ಅಂತ ಒಂದು ದೂರವಾಣಿಯಲ್ಲಿ ಬಂದಿತ್ತು. ನೋಡ್ಬೇಕು ಏನ್ ಅಪ್ಡೇಟ್ ಬರುತ್ತೆ, ಏನ್ ಅಪ್ಡೇಟ್ ಬರಲ್ಲ ಅಂತ. ಈ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ ಕೆಲವೊಂದು ಅಪ್ಡೇಟ್ ಅಂದ್ರೆ ಇಷ್ಟೇ, ಒಂದು ಸಾಂಗ್ ಇಲ್ಲ ಒಂದು ಪೋಸ್ಟರ್ ಬರ್ತಾ ಇದೆ, ಸಿನಿಮಾ ಪೋಸ್ಟ್ಪೋನ್ ಆಗಲ್ಲ, ಟ್ರೈಲರ್ 24ಕ್ಕೆ ಬರ್ತಾ ಇದೆ. ಯಾವುದೇ ರೀತಿಯಾದ ಫ್ಯಾಮಿಲಿ ಇಶ್ಯೂ ಇಲ್ಲದೆ ಸಿನಿಮಾ ನೋಡ್ಬೋದು ಅನ್ನೋ ಒಂದು ನಂಬಿಕೆ ಹುಟ್ಟಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ, ಮಾಡ್ಬೋದು ಕೂಡ. ಸಿನಿಮಾ ನೋಡೋಣ, ಸಿನಿಮಾ ಹೇಗಿದೆ ಅಂತ ಹೇಳೋಣ. ಅದಕ್ಕಿಂತ ಮುಂಚೆ ಯಶ್ ಅವರ ಫ್ಯಾನ್ಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಅನ್ಸಿದ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಾಯ್ತು ಅಂತ ಕೂಡ ಕಮೆಂಟ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಕಿರು ಅಡ್ಡವನ್ನು ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್, ಕಿರಣ್ ರಾಥೋಡ್.